ಎಲ್ರಿಗೂ ನಮಸ್ಕಾರ. HTA ಅಕಾಡೆಮಿಗೆ ಸ್ವಾಗತ. ಪ್ರಾಚೀನ ಭಾರತ ಅಂದ ತಕ್ಷಣ ನಮ್ಗೆ ನೆನಪಾಗೋದು ದೊಡ್ಡ ದೊಡ್ಡ ಕೋಟೆಗಳು, ರಾಜರ ಕಥೆಗಳು ಅಲ್ವಾ? ಆದರೆ ಅದು ಅಷ್ಟೇ ಅಲ್ಲ. ಪ್ರಾಚೀನ ಭಾರತ ಅನ್ನೋದು ಒಂದು ಜ್ಞಾನದ ಮಹಾಸಾಗರ. ಸಾಹಿತ್ಯ, ವಿಜ್ಞಾನ, ತತ್ವಜ್ಞಾನ ಹೀಗೆ ಪ್ರತಿಯೊಂದು ಫೀಲ್ಡ್ನಲ್ಲೂ ನಮ್ಮ ಹಿರಿಯರು ಅಸಾಧಾರಣ ಸಾಧನೆ ಮಾಡಿದ್ದಾರೆ. ಆದ್ರೆ ಎಕ್ಸಾಮ್ನಲ್ಲಿ ಈ ಟಾಪಿಕ್ ಮೇಲೆ ಬರೋ ಪ್ರಶ್ನೆಗಳು ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾ? ಹಾಗಿದ್ರೆ ಚಿಂತೆ ಬಿಡಿ, ಬನ್ನಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನೇ ಒಂದು ಗೈಡಾಗಿ ಇಟ್ಕೊಂಡು ಪ್ರಾಚೀನ ಭಾರತದ ಜ್ಞಾನ ಪರಂಪರೆಯ ಆಳಕ್ಕೆ ಇಳಿಯೋಣ. ಓಕೆ, ನಾವು ಈ ಜ್ಞಾನ ಯಾತ್ರೆ ಶುರು ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಶ್ಲೇಷಣೆಗೆ ಒಂದು ಲೈಕ್ ಕೊಟ್ರೆ ನಮ್ಗೂ ಕೂಡ ಇಂಥ ಇನ್ನಷ್ಟು ಡೀಪ್ ಆದ ಕಂಟೆಂಟ್ ತರೋದಕ್ಕೆ ತುಂಬಾನೇ ಪ್ರೋತ್ಸಾಹ ಸಿಗುತ್ತೆ. ನಿಮ್ಮ ಸಪೋರ್ಟ್ ನಮ್ಗೆ ಬಹಳ ಮುಖ್ಯ. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಒಂದು ವಿಷಯ ನೆನ್ಪಿಡಿ, ಎಕ್ಸಾಮ್ ಪಾಸ್ ಮಾಡೋದು ಅಂದ್ರೆ ಬರೀ ಉತ್ತರಗಳನ್ನ ಬೈಪಾಠ ಮಾಡೋದಲ್ಲ. ಪ್ರಶ್ನೆ ಕೇಳೋರು ಮೈಂಡ್ಸೆಟ್ ಅರ್ಥ ಮಾಡ್ಕೋಬೇಕು. ಒಂದು ಪ್ರಶ್ನೆ ಹಿಂದೆ ಯಾವ ಕಾನ್ಸೆಪ್ಟ್ ಇದೆ, ಯಾಕೆ ಇದೇ ಆಪ್ಷನ್ಸ್ ಕೊಟ್ಟಿದ್ದಾರೆ, ಈ ಲಾಜಿಕ್ ನಮ್ಗೆ ಗೊತ್ತಾದ್ರೆ ಯಾವ ಪ್ರಶ್ನೆ ಕೂಡ ಕಷ್ಟ ಅನ್ಸಲ್ಲ. ರೆಡಿ ಇದ್ದೀರಾ? ಹಾಗಾದ್ರೆ ಬನ್ನಿ ನಮ್ಮ ಮೊದಲನೇ ಟಾಪಿಕ್ಗೆ ಜಂಪ್ ಮಾಡೋಣ. ಮೊದಲಿಗೆ ಬನ್ನಿ ಒಂದು ಟೈಮ್ ಟ್ರಾವೆಲ್ ಮಾಡಿ ಪ್ರಾಚೀನ ಭಾರತದ ಸಾಹಿತ್ಯ ಲೋಕಕ್ಕೆ ಹೋಗ್ಬರೋಣ. ಇಲ್ಲಿ ಮಾತುಗಳೇ ಮಂತ್ರಗಳಾಗಿದ್ವು, ಕಾವ್ಯಗಳೇ ಇತಿಹಾಸ ಹೇಳ್ತಿದ್ವು. ಈ ಜಗತ್ತಿನ ಚಕ್ರವರ್ತಿ, ಭಾರತದ ಶೇಕ್ಸ್ಪಿಯರ್ ಅಂತಾನೆ ಫೇಮಸ್ ಆಗಿರೋ ಮಹಾಕವಿ ಕಾಳಿದಾಸ. ಇವರ ಕೃತಿಗಳ ಮೇಲೆ ಪ್ರಶ್ನೆ ಇಲ್ಲದೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಪೇಪರ್ ಕಂಪ್ಲೀಟ್ ಆಗಲ್ಲ. ನೋಡೋಣ ಇವರ ಬಗ್ಗೆ ಹೆಂಗಂತೆ ಪ್ರಶ್ನೆಗಳು ಬಂದಿವೆ ಅಂತ. ಮೊದಲನೇದಾಗಿ ಇವರ ಒಂದು ಮಾಸ್ಟರ್ಪೀಸ್ ಕೃತಿ ಬಗ್ಗೆ ನೋಡೋಣ. ನೋಡಿ, ಇದೊಂದು ಕ್ಲಾಸಿಕ್ ಪ್ರಶ್ನೆ. PSI IRB 2012, ವಾರ್ಡರ್ 2015, PC ವೈರ್ಲೆಸ್ 2014 ಹೀಗೆ ಎಷ್ಟು ಪರೀಕ್ಷೆಗಳಲ್ಲಿ ಇದು ರಿಪೀಟ್ ಆಗಿದೆ ನೋಡಿ. ಅಭಿಜ್ಞಾನ ಶಾಕುಂತಲವನ್ನ ಬರೆದವರು ಬೇರ್ಯಾರೂ ಅಲ್ಲ, ಮಹಾಕವಿ ಕಾಳಿದಾಸ. ಇದು ಬರೀ ಒಂದು ನಾಟಕ ಅಲ್ಲ, ಪ್ರೀತಿ, ವಿರಹ ಮತ್ತೆ ಮಿಲನದ ಒಂದು ಅದ್ಭುತವಾದ ಕಾವ್ಯ. ಇದರ ಖ್ಯಾತಿ ಎಷ್ಟಿದೆ ಅಂದ್ರೆ ಜರ್ಮನ್ ಕವಿ ಗೈಟೆ ಕೂಡ ಇದನ್ನ ಓದಿ ತಲೆದೂಗಿದ್ರಂತೆ. ಅದ್ಕೆ ನೋಡಿ, ಎಕ್ಸಾಮ್ ಪೇಪರ್ ಸೆಟ್ ಮಾಡೋರಿಗೆ ಇದು ಫೇವ್ರೇಟ್ ಪ್ರಶ್ನೆ. ಸರಿ, ಡೈರೆಕ್ಟ್ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದು ಸುಲಭ. ಆದ್ರೆ ಎಕ್ಸಾಮ್ನಲ್ಲಿ ನಿಮ್ಮನ್ನ ಕನ್ಫ್ಯೂಸ್ ಮಾಡೋದೇ ಇಲ್ಲಿ. ಕೆಳಗಿನವುಗಳಲ್ಲಿ ಯಾವುದು ಕಾಳಿದಾಸನ ಕೃತಿ ಅಲ್ಲ ಅಂತ ಕೇಳ್ಬಿಡ್ತಾರೆ. ಆಗ ಶುರುವಾಗತ್ತೆ ನೋಡಿ ಅಸಲಿ ಆಟ. PCKSIF 2017 ಪರೀಕ್ಷೆಯಲ್ಲಿ ಮೃಚ್ಛಕಟಿಕ ಅಂತ ಆಪ್ಷನ್ ಕೊಟ್ಟಿದ್ರು. ಇದು ಶೂದ್ರಕನ ಪ್ರಸಿದ್ಧ ಕೃತಿ. ಇದರಲ್ಲಿ ಸಾಮಾನ್ಯ ಜನರ ಲೈಫ್ ಬಗ್ಗೆ ಇದೆ. ಹಾಗೆ CPC 2010ರಲ್ಲಿ ಭಾಸನ ಸ್ವಪ್ನ ವಾಸವದತ್ತಂ ಮತ್ತು PCKIR DA NHK 2018ರಲ್ಲಿ ತುಳಸಿದಾಸರ ರಾಮಚರಿತಮಾನಸ ಆಪ್ಷನ್ಸ್ ಆಗಿತ್ತು. ಅಂದ್ರೆ ಬರೀ ಕಾಳಿದಾಸನ ಕೃತಿಗಳನ್ನ ಓದಿದ್ರೆ ಸಾಲ್ದು, ಅವರ ಸಮಕಾಲೀನರ ಪ್ರಮುಖ ಕೃತಿಗಳ ಬಗ್ಗೆನೂ ಒಂದು ಐಡಿಯಾ ಇಟ್ಕೋಬೇಕು. ಸ್ಮಾರ್ಟ್ ಸ್ಟಡಿ ಅಂದ್ರೆ ಇದೇ ನೋಡಿ. ಕಾಳಿದಾಸನ ನಂತರ ನಾವು ಬೌದ್ಧ ಸಾಹಿತ್ಯದ ಒಬ್ಬ ಇಂಪಾರ್ಟೆಂಟ್ ಕವಿ ಕಡೆಗೆ ಗಮನ ಕೊಡೋಣ. ಗೌತಮ ಬುದ್ಧನ ಜೀವನ ಚರಿತ್ರೆಯನ್ನ ಕಾವ್ಯರೂಪದಲ್ಲಿ ಹೇಳುವ ಗ್ರಂಥವೇ ಬುದ್ಧಚರಿತ. PCKR 2011, PCKR NHK 2019 ಮತ್ತೆ CPC 2014ರಲ್ಲಿ ಪದೇ ಪದೇ ಕೇಳಿರೋ ಈ ಪ್ರಶ್ನೆಗೆ ಉತ್ತರ ಅಶ್ವಘೋಷ. ಇವರು ಬರೀ ಕವಿ ಆಗಿರಲಿಲ್ಲ, ಕನಿಷ್ಕನ ಆಸ್ಥಾನದಲ್ಲಿ ಒಬ್ಬ ದೊಡ್ಡ ತತ್ವಜ್ಞಾನಿ ಕೂಡ ಆಗಿದ್ರು. ಸಂಸ್ಕೃತ ಸಾಹಿತ್ಯಕ್ಕೆ ಬೌದ್ಧ ಧರ್ಮದ ಕೊಡುಗೆ ಏನು ಅನ್ನೋದಕ್ಕೆ ಬುದ್ಧಚರಿತ ಒಂದು ಬೆಸ್ಟ್ ಎಕ್ಸಾಂಪಲ್. ಈ ಸಾಹಿತ್ಯದ ಲಿಸ್ಟ್ನಲ್ಲಿ ಇನ್ನೂ 2 ಅದ್ಭುತ ಕೃತಿಗಳಿವೆ. ಒಂದು ವಿಶಾಖ ದತ್ತ ಬರೆದ ಮುದ್ರಾ ರಾಕ್ಷಸ. ಇದನ್ನೊಂದು ಪೊಲಿಟಿಕಲ್ ಥ್ರಿಲ್ಲರ್ ಅಂತಾನೆ ಹೇಳಬಹುದು. ಚಾಣಕ್ಯನ ತಂತ್ರಗಾರಿಕೆ, ಚಂದ್ರಗುಪ್ತ ಮೌರ್ಯ ಹೇಗೆ ಅಧಿಕಾರಕ್ಕೆ ಬಂದ ಅನ್ನೋ ಕಥೆ ಹೇಳೋ ಈ ನಾಟಕದ ಬಗ್ಗೆ RSI HK 2015ರಲ್ಲಿ ಪ್ರಶ್ನೆ ಬಂದಿತ್ತು. ಇನ್ನೊಂದು ಇಡೀ ಪ್ರಪಂಚದಲ್ಲಿ ಫೇಮಸ್ ಆಗಿರೋ ಪಂಚತಂತ್ರ. ವಿಷ್ಣು ಶರ್ಮರು ರಾಜಕುಮಾರರಿಗೆ ಬುದ್ಧಿ ಹೇಳೋಕೆ ಪ್ರಾಣಿಗಳ ಕಥೆಗಳನ್ನ ಬಳಸ್ಕೊಂಡ್ರು. ESI 2022 ಮತ್ತೆ KEA SDA BW SSB 2019ರಲ್ಲಿ ಕೇಳಿದ ಹಾಗೆ ಇದರ ಕರ್ತೃ ವಿಷ್ಣು ಶರ್ಮಾ. ಇವತ್ತಿಗೂ ಇದು ಮಕ್ಕಳ ಫೇವ್ರೇಟ್ ಅಲ್ವಾ? ಸರಿ, ಕಥೆ ಕಾವ್ಯಗಳ ಲೋಕದಿಂದ ಈಗ ನಾವು ಆಳವಾದ ಚಿಂತನೆಗಳ ಜಗತ್ತಿಗೆ ಹೋಗೋಣ. ಭಾರತದ ಜ್ಞಾನ ಪರಂಪರೆಗೆ ಅಡಿಪಾಯ ಹಾಕಿದ್ದೇ ತತ್ವಜ್ಞಾನ ಮತ್ತು ವ್ಯಾಕರಣ. ಭಾಷೆಗೆ ಒಂದು ಸ್ಟ್ರಕ್ಚರ್ ಮತ್ತು ಜೀವನಕ್ಕೆ ಒಂದು ದೃಷ್ಟಿಕೋನ ಕೊಟ್ಟ ಮಹಾನ್ ಗುರುಗಳ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಇದು ತುಂಬಾನೇ ಇಂಪಾರ್ಟೆಂಟ್ ಸೆಕ್ಷನ್. ಒಂದು ಭಾಷೆಗೆ ನಿಯಮಗಳು ಇಲ್ಲ ಅಂದ್ರೆ ಅದು ಎಲ್ಲೆಲ್ಲೋ ಹರಿದು ಹೋಗುತ್ತೆ. ಸಂಸ್ಕೃತದಂಥ ದೊಡ್ಡ ಭಾಷೆಗೆ ಒಂದು ಸೈಂಟಿಫಿಕ್ ಫಾರ್ಮ್ಯುಲಾ ಕೊಟ್ಟ ಕೀರ್ತಿ ಪಾಣಿನಿಗೆ ಸಲ್ಬೇಕು.
ಅವರು ಬರೆದ ಅಷ್ಟಾಧ್ಯಾಯ್ PSI 2020 ಮತ್ತೆ PCKAR ಅಂಡ್ DAR 2008ರಲ್ಲಿ ಕೇಳಿದ ಹಾಗೆ ಸಂಸ್ಕೃತ ಗ್ರಾಮರ್ನ ಬೈಬಲ್ ಇದ್ದಾಗೆ. ಇದರಲ್ಲಿರೋ 8 ಚಾಪ್ಟರ್ಗಳು ಎಷ್ಟು ಪರ್ಫೆಕ್ಟ್ ಆಗಿವೆ ಅಂದ್ರೆ ಇವತ್ತಿನ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಿಗೂ ಅದೇ ಸ್ಫೂರ್ತಿ ಅಂದ್ರೆ ನೀವು ನಂಬಲೇಬೇಕು. ಅಷ್ಟು ನಿಖರವಾದ ರಚನೆ ಇದು. ಇತಿಹಾಸದಲ್ಲಿ ಕೆಲವರು ಅಪರೂಪಕ್ಕೆ ಹುಟ್ಟುತ್ತಾರೆ. ಪತಂಜಲಿ ಆ ತರಹದವರಲ್ಲಿ ಒಬ್ರು. ಇವರನ್ನ 2-in-1 ಜೀನಿಯಸ್ ಅಂತ ಕರೀಬಹುದು. ಯಾಕೆಂದ್ರೆ ಒಂದ್ ಕಡೆ PCSPB 2017 ಪ್ರಶ್ನೆ ಪ್ರಕಾರ ಪಾಣಿನಿಯ ಕಷ್ಟಕರವಾದ ಅಷ್ಟಾಧ್ಯಾಯಿಗೆ ಮಹಾಭಾಷ್ಯ ಅಂತ ಒಂದು ಸಿಂಪಲ್ ವಿವರಣೆ ಬರೆದು ಗ್ರಾಮರನ್ನು ಎಲ್ಲರಿಗೂ ತಲುಪಿಸಿದ್ರು. ಇನ್ನೊಂದ್ ಕಡೆ ಇವತ್ತು ಇಡೀ ಜಗತ್ತು ಫಾಲೋ ಮಾಡ್ತಿರೋ ಯೋಗಕ್ಕೆ ಒಂದು ಫಿಲಸಾಫಿಕಲ್ ಫ್ರೇಮ್ವರ್ಕ್ ಕೊಟ್ರು. PCKSRP IND IRB HK 2018, PSI KSRP 2016, CPC 2010 ಹೀಗೆ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿರುವ ಯೋಗ ಸೂತ್ರಗಳನ್ನ ಬರೆದಿದ್ದು ಇದೇ ಪತಂಜಲಿ. ಅಂದ್ರೆ ಬಾಡಿ ಆ್ಯಂಡ್ ಮೈಂಡ್, ಲ್ಯಾಂಗ್ವೇಜ್ ಆ್ಯಂಡ್ ಫಿಲಾಸಫಿ ಎರಡನ್ನೂ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದ ಮಹಾನ್ ಗುರು ಇವರು. ಭಾರತೀಯ ತತ್ವಶಾಸ್ತ್ರದಲ್ಲಿ 6 ಮುಖ್ಯ ದರ್ಶನಗಳಿವೆ. ಇವುಗಳನ್ನ ಷಡ್ದರ್ಶನಗಳು ಅಂತ ಕರೀತಾರೆ. SDA-GK 2018ರಲ್ಲಿ ಇವುಗಳನ್ನ ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೇಳಿದಾಗ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ರು. ಬನ್ನಿ ಇದನ್ನ ಸಿಂಪಲ್ ಮಾಡ್ಕೊಳ್ಳೋಣ. ಸಾಂಖ್ಯದರ್ಶನ ಅಂದ್ರೆ ಸೃಷ್ಟಿಯ ಬಗ್ಗೆ ಹೇಳೋದು. ಇದರ ಸ್ಥಾಪಕರು ಕಪಿಲ. ಯೋಗದರ್ಶನ ಅಂದ್ರೆ ಮನಸ್ಸಿನ ಕಂಟ್ರೋಲ್, ಪತಂಜಲಿ. ನ್ಯಾಯದರ್ಶನ ಅಂದ್ರೆ ಲಾಜಿಕ್, ಗೌತಮ. ವೈಶೇಷಿಕ ಅಂದ್ರೆ ಅಣುಸಿದ್ಧಾಂತ, ಕಣಾದ. ಹಾಗೆ ವೇದಾಂತ ಅಂದ್ರೆ ಉಪನಿಷತ್ತುಗಳ ಸಾರ, ಶಂಕರಾಚಾರ್ಯರು. ಈ ಟೇಬಲನ್ನು ಒಮ್ಮೆ ನೀಟಾಗಿ ನೋಡ್ಕೊಂಡ್ರೆ ಮ್ಯಾಚಿಂಗ್ ಕ್ವೆಶ್ಚನಲ್ಲಿ 1 ಮಾರ್ಕು ಕೂಡ ಮಿಸ್ ಆಗಲ್ಲ. ವೇದಗಳನ್ನ ಒಪ್ಪೋ ಆಸ್ತಿಕ ದರ್ಶನಗಳ ಜೊತೆ ಅದನ್ನ ಪ್ರಶ್ನೆ ಮಾಡೋ ನಾಸ್ತಿಕ ದರ್ಶನಗಳು ಇದ್ದವು. ಅದರಲ್ಲಿ ಬಹಳ ರೆವಲ್ಯೂಷನರಿ ಆಗಿದ್ದಿದ್ದು ಚಾರ್ವಾಕ ದರ್ಶನ. SDA-GK 2017ರ ಪ್ರಶ್ನೆಯಲ್ಲಿ ಬಂದಿದ್ದ ಈ ಲೈನ್ ಕೇಳಿ, ಬದುಕಿರೋವರೆಗೂ ಸುಖವಾಗಿರು, ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು. ಇದೇ ಅವರ ಫಿಲಾಸಫಿ. ಸ್ವರ್ಗ, ನರಕ, ಆತ್ಮ, ದೇವ್ರು ಯಾವುದನ್ನೂ ಅವರು ನಂಬಿಲಿಲ್ಲ. ಕಣ್ಣಿಗೆ ಕಾಣೋದಷ್ಟೇ ಸತ್ಯ ಅನ್ನೋದು ಅವರ ವಾದ. ಅದಕ್ಕೆ ನೋಡಿ FDA 2005ರ ಪ್ರಶ್ನೆಯಲ್ಲಿ ಚಾರ್ವಾಕ ಸನ್ಯಾಸಧರ್ಮ ಅನ್ನೋ ಜೋಡಿ ತಪ್ಪು ಅಂತ ಕೊಟ್ಟಿದ್ದಾರೆ. ಯಾಕೆಂದ್ರೆ ಎಲ್ಲವನ್ನೂ ಬಿಟ್ಬಿಡು ಅನ್ನೋ ಸನ್ಯಾಸಕ್ಕೂ ಎಲ್ಲವನ್ನೂ ಅನುಭವಿಸು ಅನ್ನೋ ಚಾರ್ವಾಕಕ್ಕೂ ಎಣ್ಣೆ ಸೀಗೆಕಾಯಿ ಇದ್ಹಾಗೆ. ಸಾಹಿತ್ಯ, ತತ್ವಜ್ಞಾನದ ಮೂಲಕ ಮನಸ್ಸು ಮತ್ತೆ ಆತ್ಮದ ಬಗ್ಗೆ ನೋಡಿದ್ವಿ. ಈಗ ನಮ್ಮ ಪೂರ್ವಜರು ಈ ಫಿಸಿಕಲ್ ವರ್ಲ್ಡ್, ನಮ್ಮ ದೇಹ ಹಾಗೆ ಆಕಾಶವನ್ನ ಹೇಗೆ ಅರ್ಥ ಮಾಡಿಕೊಂಡಿದ್ರು ಅಂತ ನೋಡೋಣ. ಸೈನ್ಸ್, ಮ್ಯಾಥ್ಸ್ ಮತ್ತೆ ಮೆಡಿಸಿನ್ ಫೀಲ್ಡ್ನಲ್ಲಿ ಅವರು ಹಾಕಿಕೊಟ್ಟ ಅಡಿಪಾಯ ಇವತ್ತಿಗೂ ನಮ್ಮನ್ನ ಬೆರುಗುಗೊಳಿಸುತ್ತೆ. ಬನ್ನಿ ಆ ಮಹಾನ್ ವ್ಯಕ್ತಿಗಳನ್ನ ಮೀಟ್ ಮಾಡೋಣ. ಪ್ರಾಚೀನ ಭಾರತದ ಮೆಡಿಕಲ್ ಫೀಲ್ಡಲ್ಲಿ 3 ದೊಡ್ಡ ಹೆಸರುಗಳು ಬರ್ತವೆ. ಇವ್ರನ್ನ ವೈದ್ಯಕೀಯದ ತ್ರಿಮೂರ್ತಿಗಳು ಅಂತಾನೆ ಹೇಳ್ಬೋದು. PSIRB 2012 ಮತ್ತೆ PC ವೈರ್ಲೆಸ್ 2014ರ ಪ್ರಶ್ನೆಗಳ ಪ್ರಕಾರ ಚರಕ ಮತ್ತು ಸುಶ್ರುತರ ಬಗ್ಗೆ ಉಲ್ಲೇಖ ಇದೆ. ವ್ಯಾನಪಲಕ 2010 ಮತ್ತೆ PSI KSRP 2002ರ ಪ್ರಶ್ನೆಗಳ ಪ್ರಕಾರ ಆಯುರ್ವೇದದ ಪಿತಾಮಹ ಯಾರು? ಅದು ಚರಕ. ಇವರು ಚರಕ ಸಂಹಿತೆಯಲ್ಲಿ ರೋಗಗಳ ಬಗ್ಗೆ ಅದ್ಭುತವಾಗಿ ಬರೆದಿದ್ದಾರೆ. ಇನ್ನೊಂದು ಕಡೆ RSI 2018 ಮತ್ತೆ CPC HK 2015ರ ಪ್ರಶ್ನೆಯಂತೆ ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂದ್ರೆ ಸುಶ್ರುತ. ಇವತ್ತಿನ ಪ್ಲಾಸ್ಟಿಕ್ ಸರ್ಜರಿಗೂ ಅವರೇ ಇನ್ಸ್ಪಿರೇಷನ್. ಇನ್ನು ಧನ್ವಂತರಿಯನ್ನ ದೇವತೆಗಳ ವೈದ್ಯ ಅಂತಾನೆ ಪೂಜೆ ಮಾಡ್ತಾರೆ. ಈ 3 ಸೇರಿ ಭಾರತೀಯ ವೈದ್ಯ ಪದ್ಧತಿಗೆ ಫೌಂಡೇಶನ್ ಹಾಕಿದ್ರು. ಈಗ ಒಂದು ಚಾಲೆಂಜಿಂಗ್ ಪ್ರಶ್ನೆ PSI HK 2016ರಲ್ಲಿ ಕೇಳಿದ್ರು. ಧನ್ವಂತರಿ, ಚರಕ, ಸುಶ್ರುತ ಮತ್ತೆ ಭಾಸ್ಕರಾಚಾರ್ಯ ಇವರಲ್ಲಿ ಮೆಡಿಸಿನ್ಗೆ ಸಂಬಂಧಪಡೆದವರು ಯಾರು? ಸ್ವಲ್ಪ ಯೋಚನೆ ಮಾಡಿ. ಮೊದಲ 3 ವೈದ್ಯಕೀಯದ ತ್ರಿಮೂರ್ತಿಗಳು ಅಂತ ನಮಗಾಗ್ಲೇ ಗೊತ್ತು. ಹಾಗಾದ್ರೆ ಉಳಿದವರು ಯಾರು? ಭಾಸ್ಕರಾಚಾರ್ಯ. ಕರೆಕ್ಟ್. ಹಾಗಾದ್ರೆ ಇವರು ಡಾಕ್ಟರ್ ಅಲ್ಲ ಅಂದ್ರೆ ಇವರ ಫೀಲ್ಡ್ ಯಾವುದು? ಆ ಸೀಕ್ರೆಟ್ ಮುಂದಿನ ಸ್ಲೈಡಲ್ಲಿ ನೋಡೋಣ. ಭಾಸ್ಕರಾಚಾರ್ಯರಿಗಿಂತ ಮೊದಲು ನಾವು ಇಂಡಿಯನ್ ಮ್ಯಾಥ್ಸ್ ಮತ್ತು ಆಸ್ಟ್ರಾನಮಿಯ ಹಿಮಾಲಯ ಆರ್ಯಭಟರ ಬಗ್ಗೆ ಮಾತಾಡಲೇಬೇಕು. PCKR 2008ರ ಪ್ರಶ್ನೆ ಇದು. ಇಡೀ ಪ್ರಪಂಚವೇ ಭೂಮಿ ಚಪ್ಪಟೆಯಾಗಿದೆ, ಸೂರ್ಯನೇ ಭೂಮಿ ಸುತ್ತ ಸುತ್ತೋದು ಅಂತ ನಂಬಿದ್ದ ಟೈಮಲ್ಲಿ ಇಲ್ಲ, ಭೂಮಿ ಗುಂಡಗಿದೆ ಮತ್ತು ಅದು ಸೂರ್ಯನ ಸುತ್ತ ಸುತ್ತುತ್ತದೆ ಅಂತ ಧೈರ್ಯವಾಗಿ ಹೇಳಿದ ಮೊದಲ ಭಾರತೀಯ ವಿಜ್ಞಾನಿ ಆರ್ಯಭಟ. ಸೊನ್ನೆಯನ್ನ ಜಗತ್ತಿಗೆ ಪರಿಚಯಿಸಿದ್ದು ಇವರೇ. CPC 2014ರ ಪ್ರಶ್ನೆಯಲ್ಲೂ ಇವರನ್ನ ಶ್ರೇಷ್ಠ ಗಣಿತಜ್ಞ ಅಂತ ಗುರುತಿಸಿದ್ದಾರೆ. ಇವರು ನಿಜವಾದ ಕ್ರಾಂತಿಕಾರಿಯಲ್ವಾ? ಆರ್ಯಭಟ್ಟರು ಗಣಿತದ ಮೂಲಕ ಆಕಾಶದ ಸೀಕ್ರೆಟ್ಸ್ ಭೇದಿಸಿದ್ರೆ, ವರಾಹಮಿಹಿರಲು ಗ್ರಹ ನಕ್ಷತ್ರಗಳ ಚಲನೆಯನ್ನ ಬಹಳ ಆಳವಾಗಿ ಸ್ಟಡಿ ಮಾಡಿದ್ರು.
SDA GK 2019 ಪ್ರಶ್ನೆಯಂತೆ ಇವರು ಬರೆದ ಪಂಚಸಿದ್ಧಾಂತಿಕವನ್ನ ಖಗೋಳ ವಿಜ್ಞಾನದ ಬೈಬಲ್ ಅಂತಾನೆ ಕರೀತಾರೆ. ಅಂದಿನ 5 ಮುಖ್ಯ ಆಸ್ಟ್ರೋನಮಿ ಸಿದ್ಧಾಂತಗಳ ಸಾರಾಂಶ ಅದರಲ್ಲಿತ್ತು. FDA 2005 ಪ್ರಶ್ನೆ ಹೇಳೋ ಹಾಗೆ ಇವರು ಬರೀ ಆಸ್ಟ್ರೋನಾಮರ್ ಅಲ್ಲ, ಜ್ಯೋತಿಷ್ಯಶಾಸ್ತ್ರದಲ್ಲೂ ದೊಡ್ಡ ಪಂಡಿತರಾಗಿದ್ರು. ಈಗ ಒಂದು ವಿಷುವಲ್ ಜರ್ನಿಗೆ ರೆಡಿಯಾಗಿ. ಪ್ರಾಚೀನ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪದ ಅದ್ಭುತಗಳಾದ ಗುಹೆಗಳು ಮತ್ತು ಶಿಕ್ಷಣ ಕೇಂದ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವು ನಿಜವಾಗ್ಲೂ ಬಂಡೆಗಳಲ್ಲಿ ಅರಳಿದ ಕಥೆಗಳು. ಅಜಂತಾ ಗುಹೆಗಳು. ಈ ಹೆಸರನ್ನ ಕೇಳದವರೇ ಇರಲ್ಲ. ಎಕ್ಸಾಮ್ನಲ್ಲೂ ಇದರ ಮೇಲೆ ಪ್ರಶ್ನೆಗಳ ಸುರಿಮಳೆ. ಮೊದಲನೇದು, ಇದು ಎಲ್ಲಿದೆ? PC ಕರೆಂಡರ್ 2002 ಮತ್ತು CPC 2016 ಪರೀಕ್ಷೆಗಳಲ್ಲಿ ಕೇಳಿದ ಹಾಗೆ ಇದು ಮಹಾರಾಷ್ಟ್ರದ ಔರಂಗಾಬಾದ್ ಹತ್ರ ಇದೆ. ಎರಡನೇದು, ಅಲ್ಲಿನ ಸ್ಪೆಷಾಲಿಟಿ ಏನು? ಅಲ್ಲಿನ ಗೋಡೆಗಳ ಮೇಲೆ ಬಿಡಿಸಿರೋ ಪೇಂಟಿಂಗ್ಸ್. PSI FPB 2017 ಮತ್ತೆ ವಾರ್ಡರ್ 12 ಪ್ರಶ್ನೆಗಳ ಪ್ರಕಾರ ಈ ಚಿತ್ರಗಳು ಜಾತಕ ಕಥೆಗಳನ್ನ ಹೇಳ್ತವೆ. ಅಂದ್ರೆ ಬುದ್ಧನ ಹಿಂದಿನ ಜನ್ಮಗಳ ಕಥೆಗಳು. ಸಾವಿರಾರು ವರ್ಷಗಳಾದ್ರೂ ಆ ಬಣ್ಣಗಳು ಇವತ್ತಿಗೂ ಮಾಸಿಲ್ಲ. ಆ ಗುಹೆಗಳ ಒಳಗೆ ಹೋದ್ರೆ ಆ ಕಥೆಗಳು ನಮ್ಮ ಕಣ್ಣು ಮುಂದೆ ಜೀವಂತವಾಗಿ ಬಂದಾಗೆ ಆಗುತ್ತೆ. ಪ್ರಾಚೀನ ಭಾರತ ಜ್ಞಾನವನ್ನ ಸೃಷ್ಟಿ ಮಾಡಿದಷ್ಟೇ ಅಲ್ಲ, ಅದನ್ನ ಹಂಚ್ಲಿಕ್ಕೆ ಜಗತ್ತಿನ ಮೊದಲ ಯೂನಿವರ್ಸಿಟಿಗಳನ್ನು ಸ್ಥಾಪಿಸಿತು. ಅದರಲ್ಲಿ ಬಹಳ ಮುಖ್ಯವಾದದ್ದು ತಕ್ಷಶಿಲಾ. ಚಾಣಕ್ಯ, ಪಾಣಿನಿಯಂತಹ ದಿಗ್ಗಜರೆಲ್ಲ ಇಲ್ಲಿ ಪಾಠ ಮಾಡಿದವರು. ಬೇರೆ ಬೇರೆ ದೇಶಗಳಿಂದ ವಿದ್ಯಾರ್ಥಿಗಳು ಜ್ಞಾನ ಹುಡ್ಕೊಂಡು ಬರ್ತಿದ್ರು. ಆದ್ರೆ PSI 2000 ಪರೀಕ್ಷೆಯಲ್ಲಿ ಕೇಳಿದ ಈ ಪ್ರಶ್ನೆ ಸ್ವಲ್ಪ ಬೇಸರ ತರಿಸುತ್ತೆ. ಈ ಮಹಾನ್ ಜ್ಞಾನ ಕೇಂದ್ರ ಈಗ ಎಲ್ಲಿದೆ? ದುರದೃಷ್ಟವಶಾತ್ ದೇಶ ವಿಭಜನೆ ಆದ್ಮೇಲೆ ಈ ಐತಿಹಾಸಿಕ ಜಾಗ ಈಗಿನ ಪಾಕಿಸ್ತಾನದ ಭಾಗವಾಗಿದೆ. ಸರಿ, ಇಷ್ಟೊತ್ತು ನಾವು ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀವಿ. ಈಗ ಎಕ್ಸಾಮ್ನ ಲಾಸ್ಟ್ ಮಿನಿಟ್ ರಿವಿಷನ್ಗೆ ಎಲ್ಲವನ್ನೂ ಒಂದೇ ಕಡೆ ಸೇರ್ಸೋಣ. ಇದನ್ನೇ ನಾವು ಕೊನೆ ಕ್ಷಣದ ಸೂತ್ರಗಳು ಅಂತ ಕರೆಯೋಣ. ಈ ಮಾಸ್ಟರ್ ಚಾರ್ಟ್ ನಿಮ್ಮ ಫೈನಲ್ ರಿವಿಷನ್ನ ಬ್ರಹ್ಮಾಸ್ತ್ರ ಇದ್ದ ಹಾಗೆ. ಬನ್ನಿ ಫಟಾಫಟ್ ಅಂತ ಒಮ್ಮೆ ನೋಡೋಣ. ಸಾಹಿತ್ಯ ಅಂದ ತಕ್ಷಣ ಕಾಳಿದಾಸನ ಶಾಕುಂತಲ ನೆನಪಾಗ್ಬೇಕು. ವ್ಯಾಕರಣ ಅಂದ್ರೆ ಪಾಣಿನಿಯ ಅಷ್ಟಾಧ್ಯಾಯಿ. ಯೋಗ ಅಂದ್ರೆ ಪತಂಜಲಿಯ ಯೋಗಸೂತ್ರ. ಆಯುರ್ವೇದ ಅಂದ್ರೆ ಚರಕ. ಸರ್ಜರಿ ಅಂದ್ರೆ ಸುಶ್ರುತ. ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅಂದ ಗಣಿತಜ್ಞ ಆರ್ಯಭಟ. ಮತ್ತು ಖಗೋಳ ವಿಜ್ಞಾನದ ಬೈಬಲ್ ಬರೆದ ವರಾಹಮಿಹಿರ. ಈ ಒಂದು ಚಾರ್ಟ್ನು ನೀವು ಸ್ಕ್ರೀನ್ಶಾಟ್ ತಗೊಂಡ್ರೆ ಈ ಇಡೀ ಚರ್ಚೆಯ ಸಾರಾಂಶ ನಿಮ್ಮ ಕೈಯಲ್ಲಿರುತ್ತೆ. ಇವತ್ತಿನ ಈ ಜ್ಞಾನಯಾತ್ರೆ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀವಿ. ಪ್ರಾಚೀನ ಭಾರತದ ಜ್ಞಾನ ಪರಂಪರೆ ಅನ್ನೋದು ಒಂದು ಸಾಗರ ಇದ್ದ ಹಾಗೆ. ನಾವಿವತ್ತು ಕೆಲವು ಹನಿಗಳನ್ನ ನೋಡಿದ್ದೀವಿ. ಈಗ ನಿಮ್ಮ ಸರದಿ. ಮುಂದಿನ ಚರ್ಚೆಯಲ್ಲಿ ನಾವು ಯಾರ ಟಾಪಿಕ್ ಬಗ್ಗೆ ಮಾತಾಡ್ಬೇಕು? ಇತಿಹಾಸದ ಬೇರೆ ಯಾವ್ದಾದ್ರೂ ಘಟ್ಟದ ಬಗ್ಗೆನಾ? ಅಥವಾ ಭೂಗೋಳ, ಸಂವಿಧಾನ, ವಿಜ್ಞಾನದ ಯಾವ್ದಾದ್ರೂ ಕಷ್ಟಕರ ವಿಷಯವನ್ನ ಸರಳವಾಗಿಸ್ಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅತಿ ಹೆಚ್ಚು ಕೇಳಲಾದ ವಿಷಯವೇ ನಮ್ಮ ಮುಂದಿನ ಚರ್ಚೆಯ ವಿಷಯ ಆಗಿರುತ್ತೆ. ನಿಮ್ಮ ಎಕ್ಸಾಮ್ ತಯಾರಿಗೆ ನಮ್ಮ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಧನ್ಯವಾದಗಳು.